ಚಿಕ್ಕಬಳ್ಳಾಪುರ ಬೆಟ್ಟಹಳ್ಳಿ ಉಲ್ಕೆರೆ ಕೊಪ್ಪಲ ಬಳಿ ಇರುವ ಶ್ರೀ ವಿಜಯಕಾಳಿ ಪವಾಡ ಪ್ರಸನ್ನ ಬಸಪ್ಪ ದೇವಸ್ಥಾನದ ಸನ್ನಿಧಿಯಲ್ಲಿ ತೀರ್ಥಸ್ನಾನ ಹಾಗೂ ಶ್ರೀ ವಿಜಯಕಾಳಿ ಅಮ್ಮನವರಿಗೆ ವಿಶೇಷ ಅಲಂಕಾರದೊಂದಿಗೆ ಪೂಜೆ ಮಾಡಲಾಯಿತು. ಧರ್ಮದರ್ಶಿಗಳು ಪೀಠಾಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ಗುರೂಜಿಗಳು ಭಕ್ತಾದಿಗಳಿಗೆ ತಲೆಯ ಮೇಲೆ ಶ್ರೀ ವಿಜಯಕಾಳಿ ಅಮ್ಮನವರ ವಿಗ್ರಹವನ್ನ ಇಟ್ಟುಕೊಂಡು ತಾವೇ ತೀರ್ಥದ ನೀರನ್ನು ಹಾಕುವ ಮೂಲಕ ವಿಶೇಷವಾಗಿ ನಡೆಸಿಕೊಟ್ರು. ಧರ್ಮದರ್ಶಿಗಳು ಹಾಗೂ ಸಂಸ್ಥಾಪಕರಾದ ಡಾಕ್ಟರ್ ರಾಜೇಶ್ ಗುರೂಜಿಯವರು ಮಾತನಾಡಿ, ಶ್ರೀ ವಿಜಯಕಾಳಿ ಅಮ್ಮನವರಿಗೆ ಮೊದಲ ಬಾರಿ ಬರುವ ಭಕ್ತರು 3 ಬಾರಿ ತೀರ್ಥ ಸ್ನಾನ ಮಾಡಬೇಕು. ನಂತರ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ನಡೆಯುವ ಶ್ರೀ ಪ್ರತ್ಯಂಗಿ ದೇವಿಯ ಪ್ರತ್ಯಂಗಿ ಹೋಮದಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳು ಮತ್ತು ಕಷ್ಟಗಳನ್ನು ನಿವಾರಿಸಿಕೊಳ್ಳಬಹುದು. ಈ ನಮ್ಮ ಮಠಕ್ಕೆ ಕರ್ನಾಟಕ ಹಾಗೂ ಹೊರ ರಾಜ್ಯಗಳಿಂದಲೂ ಭಕ್ತಾದಿಗಳು ಬಂದು ಯಾವುದೇ ಜಾತಿ ಭೇದವಿಲ್ಲದೆ ಸ್ವಯಂ ಪ್ರೇರಿತವಾಗಿ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಭಕ್ತಾದಿಗಳು ಬೇರೆಯವರ ಮಾತಿಗೆ ಕಿವಿಗೊಡದೆ ತಾವೇ ಸ್ವತಃ ಖುದ್ದಾಗಿ ಬಂದು ನಮ್ಮ ಶ್ರೀ ವಿಜಯಮ್ಮ ಕಾಳಿಯವರ ದರ್ಶನ ಮಾಡಿ ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಭಾನುವಾರ ದೇವಸ್ಥಾನ ತೆರೆದಿರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ವಿಜಯಕಾಳಿ ದೇವಸ್ಥಾನದ ವ್ಯವಸ್ಥಾಪಕರಾದ ಶ್ರೀನಿವಾಸ್, ಅಭಿಲಾಷ್, ಮನು, ದಿನೇಶ್, ಆಕಾಶ್ ಸೇರಿದಂತೆ ದೇವಸ್ಥಾನದ ಸಿಬ್ಬಂದಿ ವರ್ಗದವರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಮೂರನೇ ವಾರನ ಇದು? ಮೊದಲು ಬಂದಾಗ ಹೆಂಗಿತ್ತು, ಈಗ ಹೆಂಗಿದೆ? ಹಾಂ, ಏನಂತೀರ ದೇವಸ್ಥಾನಕ್ಕೆ ಬರೋರಿಗೆ? ಒಳ್ಳೆಯದಾಗಲಿ, ಎಲ್ಲರೂ ಬರಲಿ, ಪರಿಹಾರ ದೇವ್ರ ಸಕ್ಕೆ ಒಳ್ಳೆಯದು. ಅದಕ್ಕೆ ನಾವು ಆಷಾಢದಲ್ಲಿ ಹುಡುಗರಲ್ಲೇ ದೇವಸ್ಥಾನ ಐತಂತ ಯಾರು ಹೇಳಿದ್ದು ನಿಮಗೆ? ಏನು ಅನ್ನಿಸ್ತು ನಿಮಗೆ? ಯಾವ ಊರು ನೀವು? ನಿಮ್ಮ ಹೆಸರು? ತಮ್ಮ ಹೆಸರು? ನಿಮ್ಮದು? ನಿಮ್ಮ ಹೆಸರು ಹೇಳಿ. ಎಷ್ಟು ತಿಂಗಳಿಂದ ಬರ್ತಿದ್ದೀರಾ? ಇಲ್ಲಿ ಬಂದು ಏನಾಗಿದೆ ನಿಮಗೆ? ಒಳ್ಳೇದಾಗಿದೆಯಾ? ಏನು ಯಾವ ಥರ? ಮೊದಲು ಹೆಂಗಿದ್ರಿ? ಇಲ್ಲಿಗೆ ಬಂದಮೇಲೆ ಹೆಂಗಾಯಿತು? ಹಾಂ ಹಾಂ, ಊಟಲ್ಲಿ ಇಲ್ಲಿಗೆ ಬಂದಮೇಲೆ ನಿಮಗೆಲ್ಲ ಆರೋಗ್ಯವಾಗಿ ಅನುಕೂಲವಾಗಿದ್ದೀರಾ? ಕಣ್ಣು ಮಂಜಾಗ ಕಾಣ್ತಿಲ್ಲ, ಸುಮ್ಮನೆ ಪಡ 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 ಅಂತ ಹೊಡೆದಾಗ್ತಿರುತ್ತೆ, ನಿಜನೇ ಬರಲ್ಲ, ಯೋಚನೆ ಜಾಸ್ತಿ. 3 ಬಾರಿ 5 ಬಾರಿ ನೀರು ಹಾಕಿ ಖಂಡಿತ ಪರಿಹಾರ ಆಗ್ತದೆ. ಸ್ವಲ್ಪ ಹಸಿ ಕ್ಯಾರೆಟ್ ತಿನ್ನಿ, ಜ್ಯೂಸ್ ಏನ್ ಮಾಡಕ್ಕೋ ಸಕ್ಸಸ್ ಕಡಿಮೆ, ವಿರೋಧಗಳು ಹೆಚ್ಚು, ಸುತ್ತಾಟ, ಮನೇಲಿ ಹಿಂದೆ ಇಲ್ಲ, ಒಂದು ಪ್ರಾಬ್ಲಮ್ ಬಗ್ಗೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿರುತ್ತೆ, ದುಶ್ಮನ್ ಜಾಸ್ತಿ, ಏನ್ ಮಾಡೋದು ಕಿರಿಕಿರಿ.